ಸ್ನೇಹಿತರೆ, ಸ್ವಾಗತ ಈ ಮುತ್ತಣ್ಣನ ಸ್ವಾಗತ. ಏನ್ರಿ ಇದು? ನಮ್ಮ ಕನ್ನಡ ಸಂಘಟನೆಗಳು ಎಲ್ಲಿ ಹೋಗಿದ್ದಾವೆ? ಬಿ ಟಿ ವಿಲಿ ಮೊನ್ನೆ ಹಾಕಿದರು ರೌಡಿ ಕನ್ನಡ ಸಂಘಟನೆಗಳು ಅಂತ. ಸ್ನೇಹಿತರೆ, ಯಾರೇ ತಿಳ್ಕೊಬೇಡಿ, ನಾನು ಹೇಳ್ತಾ ಇಲ್ಲ, ಬಿ ಟಿ ವಿ ಅವರೇ ಹಾಕಿದ್ರು ಪ್ರಾಪರಾಗಿ ಅವ್ರದ್ದು ಇನ್ಸ್ಟಾಗ್ರಾಮ್ ಇದರಲ್ಲಿ. ಸಂಘಟನೆಗಳು ಮರೆಯಾದವ, ಎಲ್ಲಿ ಮನೆಗೂಡು ಸೇರಿದವ, ಬರೀ ಹಿಂದಿ ಬೋರ್ಡು ತಿಕ್ಸಿ ದುಡ್ಡು ಉಸ್ಲು ಮಾಡೋಕ್ಕ ಅಂತ ನಾನು ಹೇಳ್ತಾ ಇಲ್ಲ ಸರ್, ಬಿ ಟಿ ಅವರು ಹೇಳಿ. ಅದನ್ನೇ ನಾನು ನಿಮ್ಮ ಮುಂದೆ ಒಂದು ಸ್ವಲ್ಪ ತೆರೆದಿಡ್ತಾಯಿದ್ದೀನಿ, ಕಣ್ಣು ಮುಚ್ಚಿರುವ ನಮ್ಮ ಕನ್ನಡ ಜನತೆ ಮುಂದೆ ತೆರೆದಿಡ್ತಾಯಿದ್ದೀನಿ. ಅಲ್ಲ ಸ್ನೇಹಿತರೆ, ಒಬ್ಬಳು ಹಿಂದಿ ಲೇಡಿ, ನಮ್ಮ ಹುಡುಗ ಕರ್ನಾಟಕದನ ಒಬ್ಬ ಕಟಿಂಗಿಗೆ ಹೋದಾಗ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ಆ ಬಾಲು ಈ ಬಾಲು ಲೌಡಕ್ಕೆ ಬಾಲು ಮತ್ತೊಂದು ಹಿಂದಿಲಿ ಕೆಟ್ಟ ಪದ ಬಂದು ಅವಳು ಸೊಂಡೆ ಆಗಿಬಿಡ್ತಿದ್ರಿ. ಸೊಂಡೆ ಆಗಿಬಿಡ್ತಿದ್ದೆ. ನಮ್ಮೂರ ಕಡೆ ಆದರೂ ಮುಖದ ಮೇಲೆ ಅಲ್ಲಿ ರಬ್ಬನ ಬಿಡೋರು. ಒಳ್ಳೆ ಮನುಷ್ಯದಳನ್ರಿ, ಏನು ಮಾತಾಡ್ತಾಳ್ರಿ ಅವಳು. ವ್ಯಾಪಾರಕ್ಕೆ ಬಂದಿದ್ದಾರೆ, ವ್ಯಾಪಾರಕ್ಕೆ ಬಂದವ್ರನ್ನ ನಾವು ಯಾವ ಜಾಗದಲ್ಲಿ ಇರ್ತೀವಿ ಆ ಜಾಗದ ಭಾಷೆ ಕಲಿಬೇಕು. ನಾವು ಹಿಂದಿ ಇದ್ದರೆ ಹಿಂದಿ ತಮಿಳ್ ಇದ್ದರೆ ಕಲಿಬೇಕು. ಅಲ್ಲಿ ಅನ್ನ ತಿಂತೀವಿ, ಒಂದು ಗೌರವ ಕೊಡಬೇಕು. ನಮ್ಮ ಭಾಷೆ ನಮಗೇನು. ಅವಳು ಬಂದು ಕರ್ನಾಟಕಕ್ಕೆ ಬಂದು ನಾವು ಮಾತಾಡಲ್ಲ, ಇಂಡಿಯನ್ ಲ್ಯಾಂಗ್ವೇಜ್ ಹಿಂದಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ತಪ್ಪಲ್ವ? ಈಗೆಲ್ಲ ಎಲ್ಲೋಗಿದ್ದಾವೆ ಕನ್ನಡ ಸಂಘಟನೆ, ಕನ್ನಡ ಪರ ಹೋರಾಟಗಳು ಎಲ್ಲೋಗಿದ್ದಾವೆ? ಸ್ನೇಹಿತರೆ, ಇದೇನು ಉತ್ತೇಜನ ಕೊಡೋಕ್ಕಲ್ಲ, ಇದ್ದಿದ್ದನ್ನು ತೆರೆದಿಡ್ತಾಯಿದ್ದೀನಿ ನಿಮ್ಮ ಮುಂದೆ, ನಿಮ್ಮ ಕಣ್ಣ. ಅದೇ ಆ ಹುಡುಗ ಹಿಂದಿಯವಳಿಗೆ ಆ ಥರ ಕೆಟ್ಟದ್ದು ಬೈದಿದ್ದರೆ, ಕೆಟ್ಟ ಪದನ ಉಪಯೋಗಿಸಿದ್ರೆ, ಈಗ ಇಷ್ಟೊತ್ತಿಗೆ ಟಿ ವಿಲೆಲ್ಲ ಹಿಂದಿ ಮಹಿಳೆಯ ಮೇಲೆ, ಪ್ರವಾಸಿಗರ ಮೇಲೆ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ ಮೇಲೆ ಹಿಂಗಂದರು, ಅವ್ರಿಗೆ ಬಾಲಂದರು, ಅವ್ರಿಗೆ ಮತ್ತೊಂದು ಮುಖಕ್ಕಂದರು, ಕೈಗಂದರು ಅಂತ ಏನು ಅಕ್ಕ ರುಬ್ತಿದ್ರೆ ಆ ಹುಡುಗನ. ಅದೇ ಆ ಹುಡುಗಗಾಗಿರೋದನ್ನ ಯಾರು ಕೇಳ್ತಾ ಇದ್ದೀರ? ಯಾವ್ದಾದ್ರು ಮಾಧ್ಯಮಗಳು, ಯಾವ್ದಾದ್ರು ಯೂಟ್ಯೂಬರ್ಗಳು, ನಿಮಗೆ ಯಾವ್ದಾದ್ರು ಒಂದು ಅಲ್ಲಿ ಕೊಲೆ ಆಯಿತು, ಮತ್ತೊಂದು ಆಯಿತು, ಅತ್ಯಾಚಾರ ಆಯಿತು, ಅಲ್ಲಿ ಇವ್ರು ಓಡೋದ್ರು, ಅವ್ರು ಹೋದರು, ಲೀಲಾ ಮಂಜು ಹಂಗಾದ್ರು ಹಿಂಗಾದ್ರು, ಆದರೂ ಮಾತ್ರ ಸುದ್ದಿ ಮಾಡ್ತಾರೆ. ನಮ್ಮ ಕರ್ನಾಟಕದ ಬಗ್ಗೆ ನಿಜವಾದ ಹೋರಾಟ ಇದು ಮಾಡಬೇಕು. ಆ ಹುಡುಗನ ನಾನು ಧೈರ್ಯ ಮೆಚ್ಚುತ್ತೀನಿ. ಒಂದೆರಡು ಮಾತಿಂದ ಅವ್ನ ಸಪೋರ್ಟಿಗೆ ನಾವು ನಿಲ್ಲಬೇಕು. ಆ ಹುಡುಗಿ ಎಂತೆಂಥ ಕೆಟ್ಟ ಮಾತು ನೋಡಿದಾಳೆ ವೀಡಿಯೋ. ಆ ವಿಡಿಯೋ ಎಲ್ಲ ಹಾಕಕ್ಕೆ ಬರೋಲ್ಲ ಸ್ನೇಹಿತರೆ ಯೂಟ್ಯೂಬಲ್ಲಿ. ಆದ್ದರಿಂದ ನನಗೆ ತಿಳಿದಂತೆ ಹೇಳ್ತಾ ಇರೋದು, ಅದೇ ಹುಡುಗ ಮಾಡಿದರೆ ಇವರು ಸುಮ್ಮನಿರಾರ. ಅವರು ಭಾಷೆ ಸರಿ ಬಂದಿದ್ದಾರೆ, ಹೆಣ್ಮಕ್ಳು ಗೌರವ ಕೊಡಬೇಕು, ಬೇರೆ ಭಾಷೆಯವ್ರಿಗೆ ಎಲ್ಲರೂ ಇರಲಿ, ಓಕೆ. ಆದರೆ ಬಂದವರು ನಮ್ಮ ಭಾಷೆಗೆ ಗೌರವ ಕೊಡಬೇಕಲ್ಲ, ತುಂಬ ಗೌರವ ಕೊಟ್ಟು ಮಾತಾಡಬೇಕು. ಅದರಲ್ಲೂ ಇವರು ವ್ಯಾಪಾರಸ್ಥರ ಆದಂಥವ್ರು, ಕಸ್ಟಮರಿಗೆ ದೇವರು ಸಮ. ಇವ್ರು ದುಡ್ಡು ಕೊಟ್ಟರೆ ಅವ್ರ ಜೀವನ ನಡೆಯೋದಲ್ಲ. ಈಗ ಎಲ್ಲಿ ಸಂಘಟನೆಗಳು ಯಾವ ಕಾಣ್ತಾ ಇಲ್ವಾ? ಇದಕ್ಕೆಲ್ಲ ಮಾಡ್ತಾ ಇಲ್ವಾ? ಸರ್ಕಾರದವ್ರು ಇದಕ್ಕೊಂದು ರೂಲ್ಸ್ ತರಬೇಕಲ್ವ? ಸುಮ್ಮನೆ ನಮ್ಮ ಕನ್ನಡಿಗರ ಮೇಲೆ ಏನು ಯಾರು ಬೇಕಾದ್ರೆ ಹೆಂಗೆ ಬೈದ ಹೋದ, ಅವನಂದ ಅಪ್ಪನಂದ ಮತ್ತೊಂದನ್ನ ಕೆಟ್ಟ ಮಾತಂದ ನಡೀತಾ ಇರುತ್ತೆ. ನಮ್ಮ ಕರ್ನಾಟಕದವ್ರ ಮೇಲೆ ಯಾರು ಏನು ಬೇಕಾದ್ರೂ ಮಾಡೋಬೋದು, ಎಲ್ಲ ಸುಮ್ಮನೆ ಸಹೃದಯಗಳು ನಾವು. ಈಗ ಯಾವ ಹೀರೋಗಳಿಲ್ಲ, ಯಾವ ಫಿಲಮ್ ಹೀರೋಯಿನ್ಗಳಿಲ್ಲ ಹೋರಾಟಕ್ಕೆ, ಯಾರು ಬರೋಲ್ಲ. ಅವ್ರ ಸಿನಿಮಾ ಬಂದಾಗ ಅವರಿಗೆ ಭಾಷೆ, ನಾಡು ನುಡಿ ಬಗ್ಗೆ ಬರುತ್ತೆ. ಅದೇ ಚಾಲೆಂಜ್ ದರ್ಶನ ಆಗಿದ್ದರೆ ಒಂದು ಮಾತು ಹೇಳಿದ್ರು ಹಿಂಗೆ ಅಂತ, ಹೋರಾಟಕ್ಕೆ ತಡೆ ತೊಟ್ಟಿದ್ದಾರೆ. ಕನ್ನಡ ಬಿಟ್ಟು ಬೇರೆ ಪಿಕ್ಚರ್ ಮಾಡಲಿಲ್ಲ, ಯಾರಿಗೂ ಬಕೆಟ್ ಹಿಡಿಲಿಲ್ಲ. ಈಗೆಲ್ಲ ಸಿಂಟ್ಯಾಕ್ಸ್ ಹಿಡಿತಾರೆ, ಎಲ್ಲ ಬಕೆಟೆಲ್ಲ ಸ್ನೇಹಿತರು ಸಿಂಟ್ಯಾಕ್ಸೇ ತಗೋಗಿ ಸಿಂಟ್ಯಾಕ್ಸ್ ಹಿಡಿಯೋದು. ಒಬ್ಬ ಏಕೈಕ ವ್ಯಕ್ತಿ ಈಗಿನ ಜನ್ರೇಷನಲ್ಲಿ ಬೇರೆ ಭಾಷೆ ಪಿಕ್ಚರ್ ಮಾಡಲಿಲ್ಲ ಅಂದರೆ ನಮ್ಮ ಚಾಲೆಂಜ್ ದರ್ಶನ್ ಅವರು. ನೆನಿಬೇಕು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಏನೋ ತಂದೆ ಏನೋ ಅಂತಲ್ಲ, ಈ ವಿಷಯ ನೆನಿಬೇಕು. ಇದು ನಮ್ಮ ಕನ್ನಡದ ಅಭಿಮಾನ ಸ್ನೇಹಿತರೆ. ಈ ಮಹಿಳೆ ಈ ಥರ ಮಾತಾಡಿರೋದು ನಾನು ಖಂಡಿಸ್ತೀನಿ. ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು. ತಪ್ಪು ಮಾಡ್ತಾರೆ ಯಾರೇ ಆಗಲಿ, ಯಾರು ಮುಲಾಜಿಲ್ಲ, ಶಿಕ್ಷೆ ಆಗಬೇಕು. ಅದೇ ಹುಡುಗ ಕೆಟ್ಟ ಮಂತ್ ಬೈದು ಹಂಗೆ ಅಂದಿದ್ರು ಬಿಡೋರ ಸ್ನೇಹಿತರೆ? ಒಂದು ಜೀವನ ಸರ್ವನಾಶ ಮಾಡಿಬಿಡೋರು. ಕನ್ನಡ ಪರ ಸಂಘಟನೆಗಳು ಎಲ್ಲೇ ಹೋಗಿದ್ದಾವೆ ಕಾಣ್ತಾ ಇರೋದು. ಬಿ ಟಿ ಅವರು ಹೇಳಿದ್ರು, ರೌಡಿ ಪರ ಕನ್ನಡ ಸಂಘಟನೆಗಳು ಹಿಂದಿ ಬೋರ್ಡ್ ಎತ್ತಿಸಲು ಮನೆಗೂಡು ಸೇರಿದ್ದಾವೆ ಅಂತ. ನಾನು ಹೇಳ್ತೇನೆ ಬಿ ಟಿ ಅವರು ನೋಡಿ ತಿಳಿದಂತೆ ಎರಡು ಮಾತು ಹೇಳಿದ್ದೀನಿ, ತಪ್ಪಿದ್ರು ಕ್ಷಮಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಶ್ರೀರಾಮ್.